ಎಲ್ರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ತಿಂಗಳುಗಳಾದಮೇಲೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ಹುಷಾರಿದ್ದಲೇ ಆಗಿಬಿಟ್ಟಿತ್ತು. ಹಾಗೆಯೇ ಸ್ವಲ್ಪ ನಾನು ಕೂಡ ಬ್ಯುಸಿ ಆದೆ ವರ್ಕಲ್ಲಿ ಅಂತ. ಹಾಗಾಗಿ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಹಾಗೆಯೇ ಇದೆಲ್ಲರ ಮಧ್ಯೆ ರಾಯರು ಒಂದು ತುಂಬ ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಏನಂತ ಅಂದರೆ ಅದು ವೆಂಕಟೇಶ್ವರ ಸ್ವಾಮಿಯ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ, ಹಾಗೆ ಆ ಒಂದು ಜವಾಬ್ದಾರಿಯನ್ನು ರಾಯರು ನನಗೆ ಕೊಟ್ಟರು. ಸೊ ಇದೆಲ್ಲದರ ಮಧ್ಯೆಯೂ ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು. ಹಾಗಾಗಿ ವಿಡಿಯೋನ ಮಾಡೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ನನಗೆ ಆಗಿರುವಂಥ ಮುಖ್ಯ ಅನುಭವಗಳು, ಹಾಗೆ ಕೆಲವೊಂದು ಮಾಹಿತಿಗಳು, ನಾನು ರೀಸೆಂಟಾಗಿ ರಾಯರ ಮಠದಲ್ಲಿ ತಿಳ್ಕೊಂಡಿದ್ದಂತಹ ಮಾಹಿತಿಗಳನ್ನು ನಿಮ್ಮೆಲ್ಲರ ಜೊತೆಗೂ ಹೇಳ್ತಾ ಇದ್ದೀನಿ. ಹಾಗೆಯೇ ತುಂಬ ಜನನೇ ಇತ್ತೀಚಿನ ದಿನಗಳಲ್ಲಿ ರಾಯರ ಶ್ಲೋಕಗಳನ್ನು, ಮಂತ್ರಗಳನ್ನು, ಸ್ತೋತ್ರಗಳನ್ನು ಎಲ್ಲ ಹೇಳ್ತಾರೆ. ಆದರೆ ಯಾವ್ಯಾವ ಸ್ತೋತ್ರಗಳನ್ನು ಮಾತ್ರ ಹೇಳಬೇಕು, ಯಾವ್ಯಾವ ಶ್ಲೋಕಗಳನ್ನು ಮಾತ್ರ ಹೇಳಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಅಂದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ರಾಯರಿಗೆ ಸೇವೆ ಮಾಡ್ತಾರಲ್ಲೋ ಅದು ಒಬ್ಬರು ನೋಡಿಬಿಟ್ಟು ಇನ್ನೊಬ್ಬರು ಮಾಡೋವಂಥದ್ದು ಆ ರೀತಿ ಆಗೋಗ್ಬಿಟ್ಟಿದೆ. ಆದರೆ ಇದೆಲ್ಲ ತುಂಬಾ ದೊಡ್ಡ ತಪ್ಪು. ಯಾಕೆಂದರೆ ನಾವು ರಾಯರನ್ನು ಪೂಜೆ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಕೆಲವೊಂದು ಕಟ್ಟುಪಾಡುಗಳಿವೆ, ಅಂದರೆ ಕೆಲವೊಂದು ನೀತಿ ನಿಯಮಗಳಿದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಈಗ ಬೇರೆ ದೇವರುಗಳಿಗೆ ಎಲ್ಲ ನಾವು ಹೋಲಿಸಿ ರಾಯರನ್ನ ಪೂಜೆ ಮಾಡೋದಾಯ್ತಂದರೆ, ಮೊದಲನೇದಾಗಿ ರಾಯರು ಬಂದ್ಬಿಟ್ಟು ಗುರುಗಳು, ಯತಿಗಳು, ಹಾಗೆಯೇ ಅವರು ಸಶರೀರವಾಗಿ ಬೃಂದಾವನಸ್ಥರಾಗಿರುವಂಥವ್ರು. ಸೊ ನಾವು ದೇವರಿಗಿಂತ ಒಂದು ಸ್ಟೆಪ್ ಅವ್ರನ್ನ ಕೆಳಗಡೆನೇ ಇಡ್ತೀವಿ. ಆದರೆ ಸೇವೆ ಅಂತ ಬಂದಾಗ ರಾಯರಿಗೆ ಕೆಲವೊಂದು ತುಂಬಾ ನಿಯಮಾನುಸಾರವಾಗಿ ಕೆಲವೊಂದು ಸೇವೆಗಳನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಕ್ಕಾಗಲ್ಲ. ಹಾಗೆ ಮನೆಯಲ್ಲಿರೋರು ಎಲ್ಲರೂ ಕೂಡ ಮಠದಲ್ಲಿ ಪೂಜೆ ಮಾಡುವಂತಹ ಅರ್ಚಕರಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಠದಲ್ಲಿ ಕೆಲವೊಂದು ತಿಳ್ಕೊಂಡಂತಹ ಮಾಹಿತಿನ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆಯೇ ರಾಯರ ಒಂದು ಗುರುಸ್ತೋತ್ರವನ್ನು ಸುಮಾರು ಜನ ಇವತ್ತು ಪಠಣೆಯನ್ನು ಮಾಡ್ತಾರೆ, ಆದರೆ ಯಾರಿಗೂ ಸಹ ಗೊತ್ತಿಲ್ಲ ಇದು. ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಆ ಒಂದು ಮುಖ್ಯವಾದ ಮಾಹಿತಿನೂ ಕೂಡ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮಗೆ ಇನ್ನೂ ಏನಾದರೂ ಹೆಚ್ಚಿಗೆ ಪ್ರಶ್ನೆ ಇದ್ದಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಈಗೇನಾಗುತ್ತೆ ಅಂದರೆ, ಏಕಾದಶಿ ದಿವಸ ಏನು ಮಾಡ್ತಾರೆ, ಎಷ್ಟೊಂದು ಜನ ರಾಯರ ಹೆಸರಲ್ಲಿ ಉಪವಾಸನ ಮಾಡ್ತಾರೆ. ಸುಮಾರು ಜನ ಹೆಣ್ಮಕ್ಳು ಕೂಡ ರಾಯರ ಹೆಸರಲ್ಲಿ ಉಪವಾಸ ಇರ್ತಾರೆ. ಆದರೆ ಗೊತ್ತಿಲ್ಲದಲ್ಲೇ ಏನು ಮಾಡಿಬಿಡ್ತಾರೆ, ಏಕಾದಶಿಯ ಹಿಂದಿನ ದಿನ ಆಗಿರ್ಬೋದು, ಅಥವಾ ಏಕಾದಶಿಯಾಗಿ ನೆಕ್ಸ್ಟ್ ಡೇ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ ಆ 3 ತಿಥಿಗಳಲ್ಲೂ ತುಳಸಿನ ಕಿತ್ತುಬಿಡ್ತಾರೆ ರಾಯರಿಗೆ ಇಡಬೇಕಲ್ಲ ಅಂತ. ಹಾಗಾಗಿ ನಾನು ಹೇಳೋವಂಥದ್ದು ಏನಂತ ಅಂದರೆ, ಮೊದಲನೇದಾಗಿ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ತುಳಸಿ ಗಿಡನ ಮುಟ್ಟೋ ಹಾಗಿಲ್ಲ. ಅಂದರೆ ತುಳಸಿ ಗಿಡದ ಕಟ್ಟೆಗೆ ಅರಿಶಿನ ಕುಂಕುಮ ಹಚ್ಚಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಬೋದು. ಆದರೆ ತುಳಸಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಕೀಳೋದಕ್ಕೆ ಬರೋದಿಲ್ಲ. ಅದು ಕಿತ್ತರೆ ಅಂತೂ ತುಂಬಾ ದೊಡ್ಡ ಪಾಪ ಅದು. ಹಾಗಾಗಿ ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ತುಳಸಿನ ಕೀಳಿಸಿ, ಅದು ಕೆಲವೊಂದು ದಿನಗಳು ಬಿಟ್ಟು, ಅಂದರೆ ಯಾವ್ಯಾವ ದಿನಗಳು ಅಂತ ಅಂದರೆ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಹಾಗೆಯೇ ನಾ ಹೇಳ್ದಂಗೆ ದಶಮಿ ತಿಥಿ, ಏಕಾದಶಿ ಹಾಗೂ ದ್ವಾದಶಿ ತಿಥಿಗಳಲ್ಲೂ ಕೂಡ ಕೀಳೋ ಹಾಗಿಲ್ಲ. ಆಮೇಲೆ ಅಷ್ಟಮಿ ತಿಥಿಗಳಲ್ಲಿ ತುಳಸಿ ಗಿಡನ ಕೀಳೋ ಹಾಗಿಲ್ಲ. ಹಾಗಾಗಿ ಆಮೇಲೆ ಸುಮಾರು ಜನ ಹೇಳ್ತಾರೆ ನಾವು ರಾಯರಿಗೆ ಏಕಾದಶಿ ದಿನ ತುಳಸಿ ಇಡಲೇಬೇಕಾಗುತ್ತೆ, ಆವಾಗ ಮತ್ತೆ ಏನು ಮಾಡೋದು ಅಂತ. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ, ರಾಯರ ಫೋಟೋಗೆ ತುಳಸಿಯನ್ನು ಇಡೋದಾಗಲಿ ಕೂಡ ಗಂಡು ಮಕ್ಕಳೇ ಮಾಡಬೇಕು. ಹೆಣ್ಮಕ್ಳು ರಾಯರ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಯಾವುದೇ ಕಾರಣಕ್ಕೂ ತುಳಸಿನ ಇಡೋಂಗಿಲ್ಲ. ಬೇಕಿದ್ದರೆ ಹೂವನ್ನು ಹಾಕಿ ಪೂಜೆ ಮಾಡ್ಬೋದು. ರಾಯರಿಗೆ ನೀವು ತುಳಸಿಯನ್ನು ಇಡ್ತೀರಾ ಅನ್ನೋದಾದರೆ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಮಾತ್ರ ಅವ್ರ ಕೈಯಲ್ಲಿ ಇಡಿಸಿ. ಹೂಗಳನ್ನು ಮಾತ್ರ ನೀವು ಹಾಕ್ಬೋದು ರಾಯರಿಗೆ. ತುಳಸಿಯನ್ನು ನಾವು ಹೆಣ್ಮಕ್ಳು ಯಾರ್ಯಾರು ಇದ್ದೀರಲ್ಲ ಅವರೆಲ್ಲರೂ ಕೂಡ ತುಳಸಿಯನ್ನು ಏರಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನೇನಪ್ಪ ಈ ರೀತಿ ವಿಚಿತ್ರವಾಗಿ ಹೇಳ್ತಿದ್ದೀನಲ್ಲ ಅಂತ ಅನಿಸ್ಬೋದು ಎಲ್ಲರಿಗೂ. ಆದರೆ ಈ ಒಂದು ನಿಯಮಗಳನ್ನು ಪಾಲಿಸಲೇಬೇಕಾಗತ್ತೆ. ರಾಯರ ಸೇವೆ ಕೆಲವೊಂದು ಸತಿ ಹೇಗಾಗ್ಬಿಡುತ್ತೆ ಅಂದರೆ, ಸಿಕ್ಕಾಬಟ್ಟೆ ಭಕ್ತಿಯಿಂದ ನಾವು ಮಾಡ್ತಿರ್ತೀವಿ, ಆದರೆ ಕೆಲವೊಂದು ಮಾಹಿತಿಗಳನ್ನು ನಮಗೆ ಗೊತ್ತೇ ಇರೋದಿಲ್ಲ. ಆದರೂ ಕೂಡ ಪರವಾಗಿಲ್ಲ, ರಾಯರು ತುಂಬ ದೊಡ್ಡ ಮನಸ್ಸಿನವರು, ರಾಯರು ಎಲ್ಲ ಕ್ಷಮಿಸ್ತಾರೆ. ಆದರೆ ಗೊತ್ತಾದ ಮೇಲೂ ನಾವು ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಹಾಗಾಗಿ ನಾನು ಹೇಳ್ತಿರೋವಂಥದ್ದು, ಏಕಾದಶಿ ದಿವಸಗಳಲ್ಲಿ ತುಳಸಿ ಗಿಡನ ಯಾವುದೇ ಕಾರಣಕ್ಕೂ ಮುಟ್ಟೋದಾಗಲಿ ಅಥವಾ ಕೀಳೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿ ತಿಥಿ ಹಾಗೂ ದ್ವಾದಶಿ 2 ದಿನಗಳಲ್ಲೂ ಕೂಡ ತುಳಸಿ ಗಿಡನ ಮುಟ್ಟಬಾರ್ದು.
ಅದಕ್ಕೆ ಏಕಾದಶಿ ದಿವಸದಂದು ತುಳಸಿ ಗಿಡಕ್ಕೆ ನೀರು ಹಾಕದಲ್ಲೇ ಇರೋದು ಉತ್ತಮ. ಬಟ್ ಸ್ವಲ್ಪ ಒಣಗೋಗ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ಹಾಕ್ಬೋದು. ಹಾಗೆಯೇ ನಾನು ಸುಮಾರು ಸತಿನೂ ಕೂಡ ಎಲ್ಲರಿಗೂ ತಿಳಿಸಿದ್ದೀನಿ, ಏನಂತಂದರೆ ರಾಯರ ಪೂಜೆಯಲ್ಲಿ ಉದ್ದಿನ ಕಡ್ಡಿ ಹಾಗೂ ಕರ್ಪೂರನ ಬಳಸೋ ಹಾಗಿಲ್ಲ ಅಂತ. ಸೊ ಅದನ್ನು ಮತ್ತೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರೋದ್ರಿಂದ ಅವರಿಗೆ ನಾವು ಊದಿನ ಕಡ್ಡಿಯನ್ನು ಯಾವುದೇ ಕಾರಣಕ್ಕೂ ಹಚ್ಚೋದಿಲ್ಲ. ಹಾಗೆಯೇ ಊದಿನ ಕಡ್ಡಿಯಲ್ಲಿ ನಾವು ಬಿದಿರು ಅಂತ ಏನಂತೀವಲ್ಲ, ಅಂದರೆ ಬ್ಯಾಂಬು, ಅದನ್ನು ಯೂಸ್ ಮಾಡಿ ಆ ಕಡ್ಡಿಯಲ್ಲಿ ಊದಿನ ಕಡ್ಡಿನ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಬಿದಿರನ್ನು ಸುಡುವಂಥದ್ದು ತುಂಬಾ ದೊಡ್ಡ ಅಪರಾಧ ಅಂತ ಶಾಸ್ತ್ರಗಳಲ್ಲಿ ಹೇಳಿದಾರಂತೆ. ಹಾಗಾಗಿ ರಾಯರಿಗೆ ಸ್ಪೆಷಲ್ಲಾಗಿ ಪೂಜೆ ಮಾಡೋರು ಅಥವಾ ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡೋರು ಊದಿನ ಕಡ್ಡಿಯ ಬದಲಾಗಿ ನಾವು ಇದರಲ್ಲಿ ಕೆಂಡ ಮಾಡಿಬಿಟ್ಟು ಅದಕ್ಕೆ ಲೋಭನ ಹಾಕಿ ಧೂಪನ ನಾವು ರಾಯರಿಗೆ ಸಮರ್ಪಣೆ ಮಾಡ್ಬೋದು. ಹಾಗೆಯೇ ಕರ್ಪೂರದಲ್ಲಿ ಅಂತ ಬಂದರೆ ಪಚ್ಚ ಕರ್ಪೂರ ಅಂತ ಬರುತ್ತೆ. ಅಂದರೆ ಅದನ್ನು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದ ತೀರ್ಥಗಳಲ್ಲೂ ಕೂಡ ಹಾಕಿರ್ತಾರೆ, ಪಚ್ಚ ಕರ್ಪೂರ ಅಂತ. ಅದನ್ನು ನಾವು ರಾಯರ ಪೂಜೆಗೆ ಬಳಕೆನ ಮಾಡ್ಬೋದು. ಯಾಕೆಂದರೆ ಈಗ ನಾವು ಯೂಶ್ವಲಿ ಹಚ್ಚೋವಂಥ ಪ್ಯಾಕೆಟ್ಗಳಲ್ಲಿ ಬರೋಂಥ ಕರ್ಪೂರಗಳು ಕೆಮಿಕಲಿ ಬೇಸ್ಡ್ ಮಾಡಿರ್ತಾರೆ. ಹಾಗಾಗಿ ಅದು ರಾಯರ ಪೂಜೆಗೆ ಸ್ವಲ್ಪ ಸೀಮಿತವಲ್ಲ ಅಂತ ಆ ಒಂದು ಕಾರಣಕ್ಕಾಗಿ ಕರ್ಪೂರನೂ ಕೂಡ ಬಳಸೋದಿಲ್ಲ. ಹಾಗಾಗಿ ಅದು ಎರಡು ಬಿಟ್ಟರೆ ರಾಯರಿಗೆ ನಾವು ತುಪ್ಪದ ದೀಪ ಹಚ್ಬೋದು. ಅಥವಾ ತುಪ್ಪದ ದೀಪ ಹಚ್ಚೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಎಳ್ಳೆಣ್ಣೆಯಲ್ಲಿ ಕೂಡ ರಾಯರಿಗೆ ದೀಪನ ಹಚ್ಬೋದು. ಹಾಗೆಯೇ ಸುಮಾರು ಜನಗಳು ಮನೆಯಲ್ಲಿ ರಾಯರ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ಹೆಣ್ಮಕ್ಳೇ ರಾಯರಿಗೆ ಅಭಿಷೇಕ ಮಾಡುವಂಥದ್ದೆಲ್ಲ ಮಾಡ್ತಾರೆ. ರಾಯರಿಗೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಭಿಷೇಕಗಳನ್ನು ಮಾಡೋ ಹಾಗಿಲ್ಲ. ಯಾಕೆ ಅಂತ ಅಂದರೆ ರಾಯರು ಯತಿಗಳು, ಹಾಗಾಗಿ ಅವರಿಗೆ ಗಂಡು ಮಕ್ಕಳು ಪೂಜೆ ಮಾಡುವಂಥದ್ದು ಸ್ವಲ್ಪ ಮುಖ್ಯ. ಅಂದರೆ ಅದನ್ನೇ ಎಲ್ಲ ಕಡೆ ಹೇಳಿರುವಂಥದ್ದು. ಹಾಗೆಯೇ ಹೆಣ್ಮಕ್ಳು ರಾಯರಿಗೆ ಯಾವುದೇ ಕಾರಣಕ್ಕೂ ಅಭಿಷೇಕನ ಮಾಡೋವಂತಿಲ್ಲ. ಏನೇ ಇದ್ದರೂ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಮಾಡಿಸಿ, ಇಲ್ಲ ಅಂತ ಅಂದರೆ ರಾಯರಿಗೆ ಅದನ್ನು ನೈವೇದ್ಯ ಮಾಡಿಬಿಟ್ಟು ಹಾಗೆಯೇ ಅದನ್ನು ನೀವು ಸ್ವೀಕರಿಸ್ಕೊಂಬಿಡಿ. ಯಾಕೆಂತ ಅಂದರೆ ನಾವು ಈಗ ಪಂಚಾಮೃತ ಮಾಡೋದಕ್ಕೆ ಸ್ಪೆಷಲಿ ರಾಯರಿಗೆ ನಾವು ಪಂಚಾಮೃತ ಅಭಿಷೇಕನ ಮಾಡಿಸ್ತೀವಿ ಅಂತ ಅಂದಾಗ ಗಂಡು ಮಕ್ಕಳೇ ಮಾಡಬೇಕಾಗುತ್ತೆ ಇದನ್ನೆಲ್ಲ. ಹೆಣ್ಮಕ್ಳು ರಾಯರಿಗೆ ಪಂಚಾಮೃತ ಸ್ನಾನ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತ ದೇವಸ್ಥಾನದ ಅರ್ಚಕರೆಲ್ಲ ಕೂಡ ನನಗೆ ಸುಮಾರು ಸತಿ ಹೇಳಿದ್ದಾರೆ. ಹಾಗೆಯೇ ಒಂದು ಮುಖ್ಯವಾದ ಮಾಹಿತಿ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗುವಂಥದ್ದು ಏನಂತಂದರೆ, ರಾಯರ ಮಠಕ್ಕೆ ಹೋದಾಗ ದಯವಿಟ್ಟು ಅಲ್ಲಿನ ಅರ್ಚಕರು ಹೇಳುವಂಥ ಮಾತುಗಳನ್ನು ಸಹಕರಿಸಿ. ಯಾಕೆಂತ ಅಂದರೆ ಅವರು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾ ಇರ್ತಾರೆ. ಅಂದರೆ ಕೆಲವೊಮ್ಮೆ ಹೇಳ್ತಾರೆ, ರಾಯರಿಗೆ ಮಹಾಮಂಗಳಾರತಿ ಆಗುವಂಥ ಟೈಮ್ನಲ್ಲಿ ರಾಯರಿಗೆ ಪ್ರದಕ್ಷಿಣೆನ ಹಾಕೋದಕ್ಕೆ ಹೋಗಬೇಡಿ ಅಂತ. ಸೊ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ನನಗೂ ರೀಸೆಂಟಾಗಿ ನಡೆದಂಥ ಘಟನೆ ಇದು. ಒಂದು ಸಾಯಂಕಾಲ ಗುರುವಾರ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಅಲ್ಲಿನ ಅರ್ಚಕರು ರಾಯರಿಗೆ ಮಹಾಮಂಗಳಾರತಿ ಆಗುತ್ತೆ, ಪ್ರದಕ್ಷಿಣೆ ಆಗ್ತಿರೋರು ಸ್ವಲ್ಪ ಪ್ರದಕ್ಷಿಣೆ ಹಾಕೋದನ್ನು ನಿಲ್ಲಿಸ್ಬಿಟ್ಟು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಬಟ್ ಆದರೂ ಎಷ್ಟೊಂದು ಜನ ಮಹಾಮಂಗಳಾರತಿ ಶುರು ಆದರೂ ರಾಯರಿಗೆ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಿದ್ರು. ಹೇಗೆ ಅಂತಂದರೆ ರಾಯರ ಒಂದು ಮಹಾಮಂಗಳಾರತಿಯನ್ನು ನೋಡುವಂಥ ಆ ಒಂದು ದೃಶ್ಯನ ತುಂಬ್ಕೊಳ್ಳೋವಂಥ ಟೈಮ್ನಲ್ಲಿ ಎಷ್ಟೊಂದು ಜನಗಳ ಮಧ್ಯೆನೇ ಸರ್ಕೊಳ್ಳಿ ಅಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಹಾಕಿ, ಪಾಪ ರಾಯರ ಒಂದು ಮಹಾಮಂಗಳಾರತಿ ನೋಡೋರ್ಗೂ ತೊಂದರೆ, ಹಾಗೆ ಹೆಜ್ಜೆ ನಮಸ್ಕಾರ ಮಾಡೋರ್ಗೂ ತೊಂದರೆ. ಎಷ್ಟೊಂದು ಜನದ ಕಾಲ ಮೇಲೇ ಹೆಜ್ಜೆ ನಮಸ್ಕಾರ ಮಾಡಿಬಿಡ್ತಾರೆ ಜನರು. ಹಾಗಾಗಿ ದಯವಿಟ್ಟು ಹೇಳುವಂಥದ್ದಿಷ್ಟೇ, ರಾಯರ ಮಠದಲ್ಲಿ ಮಹಾಮಂಗಳಾರತಿ ಆಗುವಂಥ ಟೈಮ್ನಲ್ಲಿ ನೀವೆಲ್ಲಿದ್ದೀರೋ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಬದಲಾಗಿ ಹೀಗೆ ಜನಗಳ ಮಧ್ಯೆ ಎಲ್ಲ ಹೆಜ್ಜೆ ನಮಸ್ಕಾರ ಹಾಕೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಬೆಟರ್ ಅಂತ ಅಂದರೆ ಬೆಳಗ್ಗಿನ ಜಾವ ಬೇಗನೆ ಎದ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರನ ಹಾಕಿ. ಯಾಕಂದರೆ ರಶ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆಯೇ ಇನ್ನೂ ಒಂದು ಕೊನೆಯ ವಿಷಯ ಬಂದುಬಿಟ್ಟು, ರಾಯರ ಯಾವ ಶ್ಲೋಕ ಸ್ತೋತ್ರಗಳನ್ನು ಹಾಗೂ ಮಂತ್ರಗಳನ್ನು ನಾವು ಹೇಳ್ಬೋದು ಅಂತ ನೋಡಿ. ರಾಯರ ಸುಮಾರು ಶ್ಲೋಕಗಳಿದೆ ಅಂತ. ಅಂದರೆ ರಾಯರ ಅಷ್ಟಾಕ್ಷರ ಮಂತ್ರ ಆಗಿರ್ಬೋದು. ಹಾಗೆಯೇ ರಾಯರ ಒಂದು ಎಲ್ಲರಿಗೂ ಗೊತ್ತಿರುವಂಥದ್ದು ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಇರ್ಬೋದು. ರಾಘವೇಂದ್ರ ಕವಚ ಇದೆ, ರಾಘವೇಂದ್ರ ಮಂಗಳಾಷ್ಟಕ ಇದೆ, ಹಾಗೆಯೇ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರ ಇದೆ. ಇವೆಲ್ಲನೂ ಮೀರಿದಂತಹ ಒಂದು ಶ್ಲೋಕ ಯಾವುದು ಅಂತಂದರೆ ಅದು ಗುರು ಸ್ತೋತ್ರ. ಅಂದರೆ ರಾಯರ ಒಂದು ಪ್ರಿಯ ಭಕ್ತರಾಗಿರುವಂತಹ ಶ್ರೀ ಅಪ್ಪಣ್ಣಾಚಾರ್ಯರು ರಚಿಸಿರುವಂತಹ ರಾಯರ ಒಂದು ಗುರು ಸ್ತೋತ್ರಕ್ಕೆ ತುಂಬಾ ಮಹತ್ವ ಇದೆ. ಯಾಕೆ ಅಂತ ಅಂದರೆ ಎಲ್ಲ ಶ್ಲೋಕಗಳನ್ನು ಕೂಡ ಒಬ್ಬರೇ ಬರೆದ್ಬಿಟ್ಟು ಒಬ್ಬರೇ ಅದನ್ನು ಎಂಡ್ ಮಾಡಿಬಿಟ್ಟು ರಾಯರಿಗೆ ಸಮರ್ಪಣೆ ಮಾಡಿದ್ದಾರೆ. ಆದರೆ ಈ ಒಂದು ಶ್ಲೋಕ ಅಂದರೆ ಅಪ್ಪಣ್ಣಾಚಾರ್ಯರು
ರಚಿಸಿರುವಂತಹ ಶ್ರೀ ಗುರುಸ್ತೋತ್ರನ ಏನಿದೆಯಲ್ಲ ಅದು ಅಪ್ಪಣ್ಣಾಚಾರ್ಯರು ಶುರು ಮಾಡಿದ್ದು. ಹಾಗೆ ಕೊನೆಯದಾಗಿ ರಾಯರು ಅದನ್ನು ಮುಕ್ತಾಯ ಮಾಡ್ತಾರೆ. ಅಂದರೆ ಆ ಒಂದು ಶ್ಲೋಕದಲ್ಲಿ ರಾಯರ ಒಂದು ಸಂಪೂರ್ಣ ಮಹಿಮೆಗಳು ಏನೇನು ಮಾಡಿದ್ದಾರೆ ತಮ್ಮ ಭಕ್ತರಿಗೋಸ್ಕರ ಅನ್ನೋದು ಅಪ್ಪಣ್ಣಾಚಾರ್ಯರು ಅದನ್ನೆಲ್ಲನೂ ಕೂಡ ವಿವರಣೆ ಕೊಡ್ತಾ, ಹಾಗೆಯೇ ಈ ಒಂದು ಶ್ಲೋಕ ಅಂದರೆ ಗುರುಸ್ತೋತ್ರವನ್ನು ಹೇಳೋವಂಥವ್ರಿಗೆ ಕೇಳೋವಂಥವ್ರಿಗೆ ಏನೇನು ಆಗಬೇಕು ಅಂತಲೂ ಕೂಡ ರಾಯರ ಬಳಿ ಎಲ್ಲ ಹೇಳಿದ್ದಾರೆ. ಕೊನೆಯದಾಗಿ ಅವರಿಗೆ ರಾಯರ ಆಗಿರುವಂಥ ಒಂದು ದೃಶ್ಯನ ನೋಡಿಬಿಟ್ಟು ಅವರಿಗೆ ಮುಂದೆ ಶ್ಲೋಕನ ಕಂಟಿನ್ಯೂ ಮಾಡೋದಕ್ಕೇ ಆಗಲ್ಲ. ಅದೇ ಟೈಮ್ನಲ್ಲಿ ರಾಯರ ಬೃಂದಾವನದಿಂದ ಈ ನಿಮ್ಮ ಎಲ್ಲ ಮಾತುಗಳಿಗೆ ಆ ಹಯಗ್ರೀವನೇ ಸಾಕ್ಷಿ ಎಂಬಂತೆ ರಾಯರು ಸಾಕ್ಷಿ ಹಯಸ್ಯೋತ್ರಹಿ ಅಂತ ಆ ಒಂದು ಮಂತ್ರದಲ್ಲಿ ಕೊನೆಯದಾಗಿ ಅವರು ನುಡಿಯನ್ನು ಕೊಡ್ತಾರೆ ರಾಯರು. ಹಾಗಾಗಿ ಈ ಒಂದು ಶ್ಲೋಕ ರಾಯರ ಎಷ್ಟೇ ಶ್ಲೋಕಗಳಿದ್ರೂ ಕೂಡ ಗುರುಸ್ತೋತ್ರ ಅನ್ನೋವಂಥದ್ದಕ್ಕೆ ತನ್ನದೇ ಆದಂಥ ಒಂದು ಮಹಿಮೆ ಇದೆ. ಹಾಗೆಯೇ ಈ ಒಂದು ಗುರುಸ್ತೋತ್ರ ಅಂದರೆ ಯೂಶ್ವಲಿ ಈಗ ಬ್ರಾಹ್ಮಿಣ್ಸ್ ಎಲ್ಲ ಸ್ವಲ್ಪ ತುಂಬ ಜನ ಫಾಲೋ ಮಾಡ್ತಾರೆ. ಏನಂತ ಅಂದರೆ ಗುರುಸ್ತೋತ್ರನ ಉಪನಯನ ಆಗ್ದಲೆ ಅಂದರೆ ಯಾರೂ ಕೂಡ ಜನಿವಾರ ಅಥವಾ ಯಜ್ಞೋಪವೀತ ಧರಿಸ್ದಲೇ ಈ ಒಂದು ಶ್ಲೋಕನ ಹೇಳುವಂತಿಲ್ಲ ಎಂಬುದಾಗಿ ಒಂದು ನಿಯಮ ಇದೆ ಅಂತೆ. ಹಾಗೆಯೇ ಗುರುಸ್ತೋತ್ರನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಂತ್ಕೊಂಡು ಹೇಳುವಂಥದ್ದಲ್ಲ ಅದು. ಯಾಕಂದರೆ ಅದಕ್ಕೆ ತುಂಬ ಮಡಿಯನ್ನು ಒಂದು ಮೇಂಟೈನ್ ಮಾಡಿದ್ದಾರೆ, ತುಂಬಾ ಒಂದು ವ್ಯಾಲ್ಯೂನ ಅದಕ್ಕೆ ಮೇಂಟೈನ್ ಮಾಡಿದ್ದಾರೆ. ಯಾಕೆಂತಂದರೆ ಅದರಲ್ಲಿ ರಾಯರ ಒಂದು ಅಷ್ಟಾಕ್ಷರ ಮಂತ್ರ ಇದೆ. ಸೊ ಆ ಒಂದು ಮಂತ್ರದ ಪ್ರಭಾವ ತುಂಬಾ ಇದೆ ಎನ್ನುವಂಥ ಒಂದು ಕಾರಣಕ್ಕಾಗಿ ರಾಯರ ಗುರುಸ್ತೋತ್ರಕ್ಕೆ ಕೆಲವೊಂದು ನಿರ್ಬಂಧನೆಗಳನ್ನು ಕೊಟ್ಟಿದ್ದಾರೆ. ಯೂಶ್ವಲಿ ನಾವು ನೋಡ್ಬೋದು ಏನಂತ ಅಂದರೆ ಎಲ್ಲ ಶ್ಲೋಕಗಳು ರಾಯರದು ತುಂಬ ಸುಲಭವಾಗಿ ಸಿಕ್ಬಿಡುತ್ತೆ. ಆದರೆ ರಾಯರ ಈ ಗುರುಸ್ತೋತ್ರ ತುಂಬ ಕಡಿಮೆ ಸಿಗೋದು. ಯಾಕೆ ಅಂತ ಅಂದರೆ ಈ ಒಂದು ಸ್ತೋತ್ರ ಯಾರು ಬೇಕೋ ಅವರು ಅದನ್ನು ಹೇಳೋದಕ್ಕೆ ಬರೋದಿಲ್ಲ, ಹಾಗೆ ಯಾವಾಗ ಬೇಕೋ ಆವಾಗ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಏನಂತ ಅಂದರೆ ಈ ಗುರುಸ್ತೋತ್ರ ಸುಮಾರು ಜನ ಕಲ್ತಿರ್ತಾರೆ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಕ್ತಿ ಪಾರ ಅಂತ ಸ್ಟಾರ್ಟ್ ಆಗುತ್ತೆ ಈ ಒಂದು ಮಂತ್ರ. ಸೊ ಸುಮಾರು ಜನ ಕಲ್ತಿರ್ತಾರೆ ಅದನ್ನು. ಆದರೂ ಕೂಡ ನಾನು ಹೇಳೋವಂಥದ್ದು ಏನಂತ ಅಂದರೆ ಕೆಲವೊಂದು ಸತಿ ಶ್ಲೋಕಗಳನ್ನು ನಾವು ಹೇಳೋವಂಥ ಟೈಮ್ನಲ್ಲಿ ತಪ್ಪುಗಳು ಸಾಮಾನ್ಯವಾಗಿ ಮಾಡ್ತೀವಿ. ಹಾಗಾಗಿ ಶ್ಲೋಕನ ಹೇಳೋದಕ್ಕಿಂತ ಬದಲಾಗಿ ಆ ಒಂದು ಗುರುಸ್ತೋತ್ರನ ಕೇಳಿಸ್ಕೊಳ್ಳೋದೇ ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ ಒಂದು ಅಕ್ಷರ ಏನಾದರೂ ತಪ್ಪಾದರೂ ಕೂಡ ಇಡೀ ಶ್ಲೋಕದ ಅರ್ಥ ಅಂದರೆ ನಾವು ಒಂದು ಅಕ್ಷರ ತಪ್ಪುಚ್ಚಾರಣೆ ಮಾಡಿದರೂ ಕೂಡ ಇಡೀ ಶ್ಲೋಕದ ಒಂದು ಅರ್ಥನೇ ಚೇಂಜ್ ಆಗೋಗ್ಬಿಡುತ್ತೆ, ಇಡೀ ಸ್ತೋತ್ರದ ಅರ್ಥನೇ ಚೇಂಜ್ ಆಗೋಗ್ಬಿಡುತ್ತೆ. ಹಾಗೆಯೇ ರಾಯರ ಮಠದಲ್ಲಿ ನನಗೇನು ಹೇಳಿದರು ಅಂತ ಅಂದರೆ ಅವರು ಈ ಶ್ಲೋಕನ ಮಡಿಯಿಂದ ಪೂಜೆ ಮಾಡೋ ಹೊತ್ತಿನಲ್ಲಿ ಬಿಟ್ಟರೆ ಬೇರೆ ಇನ್ಯಾವುದೇ ಕಾರಣಕ್ಕೂ ಬೇರೆ ಇನ್ಯಾವುದೇ ಹೊತ್ತಿನಲ್ಲೂ ಕೂಡ ಇದನ್ನು ಹೇಳೋದು ಬೇಡ. ಯಾಕೆಂದರೆ ಈ ಒಂದು ಶ್ಲೋಕಕ್ಕೆ ತನ್ನದೇ ಆದಂಥ ಒಂದು ಗೌರವನ ಮಂತ್ರಾಲಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಶ್ಲೋಕನ ಯಾರು ಬೇಕೋ ಅವರು ಯಾವಾಗ ಬೇಕೋ ಅವಾಗ ಹೇಳೋ ಅಂತಿಲ್ಲ ಅಂತ ನನಗೆ ಪರ್ಸ್ನಲಾಗಿ ಅವರು ಸಜೆಸ್ಟ್ ಮಾಡಿದರು. ಆಮೇಲೆ ನಾನು ಪೂಜೆ ಮಾಡೋವಂಥ ಟೈಮ್ನಲ್ಲಿ ಇದನ್ನು ಬೇಕಿದ್ದರೆ ಹೇಳ್ಕೊಬೋದು, ಹಾಗೆಯೇ ಮಠಕ್ಕೆ ಬಂದಾಗ ಹೇಳ್ಕೊಬೋದು, ಬಿಟ್ಟರೆ ಬೇರೆ ಇನ್ಯಾವ ಟೈಮ್ನಲ್ಲೂ ಕೂಡ ಈ ಒಂದು ಶ್ಲೋಕನ ಹೇಳೋವಂತೆ ಇಲ್ಲ ಅಂತ ಅಂದಿದ್ದಾರೆ. ಸೊ ಹಾಗಾಗಿ ಆಮೇಲೆ ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳಿದರು, ಹೆಣ್ಮಕ್ಳು ಕೂಡ ಗುರುಸ್ತೋತ್ರನ ಪಠನೆ ಮಾಡಬಾರ್ದಂತೆ. ಯಾಕೆಂತ ಅಂದರೆ ಇದು ಯಾರ್ಯಾರು ರಾಯರ ಒಂದು ಸೇವೆ ಅಲ್ಲಿ ಅಂದರೆ ಯಾರ್ಯಾರು ಮಠಗಳಲ್ಲಿ ರಾಯರ ಸೇವೆನ ಮಾಡ್ತಾರಲ್ಲೋ ಅರ್ಚಕರಾಗಿರ್ಬೋದು, ಆಚಾರ್ಯರಾಗಿರ್ಬೋದು, ಅವರಿಗಷ್ಟೇ ಈ ಒಂದು ಶ್ಲೋಕದ ಅಧಿಕಾರ ಇರೋದಂತೆ ಹೇಳಿ ರಾಯರಿಗೆ ಸೇವೆ ಮಾಡೋದಕ್ಕೆ. ಇನ್ನು ಮಿಕ್ಕಿದವರೆಲ್ಲ ಅದನ್ನು ಕೇಳಿಸ್ಕೋಬೇಕಂತೆ ಎಷ್ಟೊತ್ತಿದ್ರೂ. ಹಾಗಾಗಿ ಎಷ್ಟೊಂದು ಜನಕ್ಕೆ ಈ ಶ್ಲೋಕ ಬರುತ್ತೆ, ಆದರೆ ದಯವಿಟ್ಟು ನಾನು ಹೇಳುವಂಥದ್ದು ಈ ಶ್ಲೋಕನ ಹೇಳ್ದಲೇ ಕೇವಲ ಕೇಳಿಸ್ಕೊಳ್ಳಿ. ಅಂದರೆ ಯೂಟ್ಯೂಬ್ನಲ್ಲೇ ಎಷ್ಟೊಂದು ವೀಡಿಯೋಸ್ಗಳು ಸಿಗುತ್ತೆ ಗುರುಸ್ತೋತ್ರದ ಬಗ್ಗೆ. ಹಾಗಾಗಿ ನೀವು ಪೂಜೆ ಮಾಡೋಂಥ ಟೈಮಲ್ಲಿ ಈ ಒಂದು ಗುರುಸ್ತೋತ್ರನ ಹಾಕಿಬಿಟ್ಬಿಟ್ಟು ರಾಯರ ಸೇವೆ ಮಾಡ್ತಾ ಜೊತೆಗೆ ಈ ಒಂದು ಸ್ತೋತ್ರನೂ ಕೂಡ ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಮನುಷ್ಯರಂತ ಅಂದಮೇಲೆ ಸಾಮಾನ್ಯವಾಗಿ ಚಿಕ್ಕ ತಪ್ಪುಗಳಾಗ್ತಿರುತ್ತೆ. ಆದರೆ ರಾಯರು ತುಂಬ ದೊಡ್ಡ ಮನಸ್ಸಿನವರು, ಅವರು ಎಲ್ಲದಕ್ಕೂ ಕ್ಷಮಿಸ್ತಾರೆ. ಹಾಗಂತ ನಾವು ಪದೇ ತಪ್ಪುಗಳನ್ನು ಮಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಮಾಡಿರೋಂಥ ತಪ್ಪುಗಳನ್ನು ಇವತ್ತಿಗೆ ರಾಯರ ಹತ್ರ ಕ್ಷಮೆ ಕೇಳಿಬಿಟ್ಟು ಈ ಒಂದು ಏನೇನು ಬದಲಾವಣೆಗಳನ್ನು ಮಾಡ್ಕೋಬೇಕಲ್ಲ ಅದನ್ನೆಲ್ಲರೂ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಹೇಳ್ತಾ, ಹಾಗೆಯೇ ಎಷ್ಟೊಂದು ಜನ ರಾಯರ ಒಂದು ತುಂಬ ಚಿಕ್ಕದಾಗಿರುವಂಥ ಶ್ಲೋಕ ಏನಂತ ಅಂದರೆ ಅಷ್ಟಾಕ್ಷರಿ ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ ಎಂಬುವಂಥದ್ದು. ಅದಕ್ಕೆ ಎಷ್ಟೊಂದು ಜನ ಓಂ ಅಂತ ಸೇರಿಸ್ತಾರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ. ಸೊ ಹೆಣ್ಮಕ್ಳು ಹೇಳುವಂಥವ್ರು ಆ ಒಂದು ಓಂಕಾರನ
ಆ್ಯಡ್ ಮಾಡೋ ಹಾಗಿಲ್ಲ ಅಂತೆ. ಸೊ ಹೆಣ್ಮಕ್ಳು ಹೇಳುವಂಥದ್ದಾಯ್ತಂದರೆ, ಯಾರಾದರೂ ಹೆಣ್ಮಕ್ಳು ರಾಯರ ಒಂದು ಧ್ಯಾನ ಮಾಡ್ತೀರಾ ಅನ್ನೋದಾದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅಷ್ಟೇ ಹೇಳಬೇಕಂತೆ. ಯಾಕೆಂದರೆ ಆ ಒಂದು ಓಂಕಾರಕ್ಕಿರುವಂಥ ಶಕ್ತಿನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಹೆಣ್ಮಕ್ಳು ಅದನ್ನು ಉಚ್ಚಾರಣೆ ಮಾಡಬಾರ್ದು ಓಂಕಾರನ ಅಂತ ಹೇಳ್ತಾರೆ. ಹಾಗಾಗಿ ಯಾರ್ಯಾರೆಲ್ಲ ರಾಯರ ಪೂಜೆ ಮಾಡೋಂಥ ಟೈಮ್ನಲ್ಲಿ ರಾಯರ ಒಂದು ಧ್ಯಾನ ಮಾಡ್ತಿರಲ್ಲೋ ಹೆಣ್ಮಕ್ಳಾಗಿರ್ಬೋದು, ಆ ಹೆಣ್ಮಕ್ಳು ಓಂಕಾರನ ಬಿಟ್ಬಿಟ್ಟು ಬರೀ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋಂಥ ಒಂದು ಅಷ್ಟನ್ನೇ ನೀವು ಧ್ಯಾನ ಮಾಡ್ಕೋಬೇಕಾಗುತ್ತೆ. ಇನ್ನು ಗಂಡು ಮಕ್ಕಳು ಅಂತ ಬಂದರೆ ಅವರು ಓಂಕಾರನ ಹೇಳ್ಬೋದು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ. ಹಾಗಾಗಿ ಈ ಒಂದು ಕೆಲವೊಂದು ಮಾಹಿತಿನ ನಾನು ಮಠದಲ್ಲಿ ಕೇಳಿ ತಿಳ್ಕೊಂಡಿದ್ದು. ಹಾಗೆಯೇ ಸುಮಾರು ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿರಲ್ಲ. ಯಾಕೆಂತ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೋ ಸುಮಾರು ಜನ ಅದು ನೋಡಿಬಿಟ್ಟೇ ರಾಯರ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಆದರೆ ಈ ಒಂದು ಕೆಲವೊಂದು ನಿಯಮಗಳಿದೆ. ಹಾಗೆಯೇ ರಾಯರಿಗೆ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಹಚ್ಚದಲ್ಲೇ ಇರುವಂಥದ್ದು. ಆಮೇಲೆ ರಾಯರಿಗೆ ಎಷ್ಟೊಂದು ಜನ ವಿಭೂತಿಯನ್ನು ಕೂಡ ಹಚ್ತಾರೆ. ರಾಯರಿಗೆ ವಿಭೂತಿ ಆಗಿರ್ಬೋದು, ಭಸ್ಮ ಆಗಿರ್ಬೋದು ಪೂಜೆಗೆ ಬಳಸೋದಿಲ್ಲ. ರಾಯರಿಗೆ ಏನಂತ ಅಂದರೂ ಗೋಪಿ ಚಂದನ ಅಥವಾ ಶುದ್ಧವಾಗಿ ತೆಗೆದಿರುವಂಥ ಗಂಧ, ಇದಿಷ್ಟು ಬಿಟ್ಟರೆ ಬೇರೆ ಇನ್ನೇನೂ ನಾವು ಬಳಸಲ್ಲ. ಹಾಗೆಯೇ ಇನ್ನು ತುಳಸಿ ವಿಷಯಕ್ಕೆ ಬಂದುಬಿಟ್ಟು, ತುಳಸಿ ವಿಷಯನ ತುಳಸಿಯನ್ನು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಕೀಳೋದಕ್ಕೂ ಹೋಗಬೇಡಿ, ರಾಯರಿಗೆ ಇಡೋದಕ್ಕೂ ಹೋಗಬೇಡಿ. ಮನೇಲಿ ಯಾರಾದರೂ ಗಂಡು ಮಕ್ಕಳು ಅಂತ ಇದ್ದರೆ ಇಡಿಸಿ, ಇಲ್ಲ ಅಂತ ಅಂದರೆ ರಾಯರಿಗೆ ಹಾಗೆಯೇ ಬರೀ ಹೂವನ್ನು ಇಟ್ಬಿಟ್ಟು ಪೂಜೆನ ಮಾಡ್ಬೋದು. ಹಾಗೆಯೇ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದರೆ, ಸುಮಾರು ಜನ ಮನೆಗಳಲ್ಲಿ ರಾಯರ ಫೋಟೋ ಇಟ್ಕೊಂಡಿರ್ತೀರ. ಬಟ್ ಗೊತ್ತಿಲ್ಲದೇನೋ ರಾಯರಿಗೆ ರುದ್ರಾಕ್ಷಿಯ ಮಾಲೆನ ಹಾಕಿರ್ತೀರ. ದಯವಿಟ್ಟು ನೀವು ರಾಯರ ಫೋಟೋಗೆ ಹಾಕಿರುವಂತಹ ಮಾಲೆ ರುದ್ರಾಕ್ಷಿದೋ ಅಥವಾ ತುಳಸಿದೋ ಅಂತ ನೋಡಿಬಿಟ್ಟು ಹಾಕಿ. ಯಾಕೆಂದರೆ ರಾಯರಿಗೆ ರುದ್ರಾಕ್ಷಿ ಮಾಲೆನ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ. ಯಾಕೆಂದರೆ ರಾಯರು ವಿಷ್ಣು ದೇವರು ಅಂದರೆ ಶ್ರೀಹರಿಯ ಒಂದು ಧ್ಯಾನ ಮಾಡ್ತಿದ್ರಿಂದ ಅವರಿಗೆ ನಾವು ಎಷ್ಟೊತ್ತಿದ್ರೂ ತುಳಸಿಯ ಸಂಬಂಧಿತ ವಸ್ತುಗಳನ್ನೇ ಹಾಕ್ತೀವಿ. ಹಾಗಾಗಿ ರುದ್ರಾಕ್ಷಿ ಮಾಲೆನ ರಾಯರ ಫೋಟೋಗೆ ಹಾಕಿದರೆ ತೆಗೆದುಬಿಟ್ಟು ರಾಯರ ಫೋಟೋಗೆ ಅಂತಲೇ ನೀವು ಒಂದು ಮಾಲೆನ ಹಾಕಬೇಕು ಅನ್ನೋದಿದ್ದರೆ ತುಳಸಿ ಮಾಲೆನ ಹಾಕ್ಬೋದು. ಅಥವಾ ಜಲಜಮಣಿ ಅಂದರೆ ಕಮಲಾಕ್ಷಿಯ ಬೀಜ ಏನಿರುತ್ತಲ್ಲ ಆ ಒಂದು ಮಾಲೆನ ಕೂಡ ನೀವು ಹಾಕ್ಬೋದು. ಸೊ ಇದು ಬಂದುಬಿಟ್ಟು ಕೆಲವೊಂದು ಮುಖ್ಯವಾದ ಮಾಹಿತಿ. ಹಾಗೆ ಎಲ್ಲರೂ ಮಾಡುವಂಥ ಸಾಮಾನ್ಯ ತಪ್ಪುಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ಹೇಳ್ತೀನಿ. ಇಲ್ಲ ಅಂತ ಅಂದರೆ ಮಠಕ್ಕೆ ಹೋದಾಗ ರಾಯರ ಒಂದು ಅರ್ಚಕರು ಇರ್ತಾರಲ್ಲ ಅವರಿಗೆ ಕೇಳಿಬಿಟ್ಟು ನಿಮಗೆ ನಾನು ತಿಳಿಸ್ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ಹೀಗೇ ಇನ್ಮೇಲೆ ಮುಂದಿನ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಸೊ ರಾಯರ ಪೂಜೆ ಎಲ್ಲರೂ ಅಂದರೆ ಹೇಗಂದರೆ ಹೊಸದಾಗಿ ರಾಯರ ಪೂಜೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಎಲ್ಲರಿಗೂ ಎಲ್ಲನೂ ಗೊತ್ತಿರಬೇಕು ಅಂತ ಏನಿರೋದಿಲ್ಲ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಎಷ್ಟೊಂದು ದಿನಗಳಾದಮೇಲೆ ನಾನು ಕೂಡ ಈ ಒಂದೆಲ್ಲ ಮಾಹಿತಿನ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾವು ಮಾಡೋಂಥ ತಪ್ಪಿಗೆ ರಾಯರು ಖಂಡಿತ ಕ್ಷಮೆಯನ್ನು ಕೊಡ್ತಾರೆ. ಆದ್ರೂ ಒಂದು ಸತಿ ಗೊತ್ತಾದ ಮೇಲೆ ನಾವು ಪದೇ ಪದೇ ಆ ಒಂದು ತಪ್ಪುಗಳನ್ನು ಮಾಡಬಾರ್ದು. ಹಾಗಾಗಿ ನಾನು ಕೆಲವೊಂದು ಬದಲಾವಣೆಗಳನ್ನು ಏನೇನು ಹೇಳಿದ್ದೀನಲ್ಲ ಅದೆಲ್ಲ ಸ್ವಲ್ಪ ಬದಲಾವಣೆನ ಮಾಡ್ಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.